ಮತ್ತು ಆನೆ ಡ್ಯಾನ್ಸಿಂಗ್ ಎಲಿಫೆಂಟ್ ಅಂತಲೇ ಫೇಮಸ್ ಸುಬ್ರಹ್ಮಣ್ಯದಲ್ಲಿ. ಡ್ಯಾನ್ಸ್ ಎಲ್ಲ ಮಾಡ್ತಾಯಿತ್ತು ಹಿಂಗೆ ಕಾಲೆಲ್ಲ ಹಿಂಗೆ ಹಾಕ್ಕೊಂಡು. ಇನ್ ಕೇಸ್ ಏನಾದರೂ ಇದು ಬ್ಲಾಕ್ ಆಯಿತು ಅಂತಂದರೆ ಮಂಗಳೂರವರು ರಿಟರ್ನ್ ಮಂಗಳೂರು ಹೋಗಬೇಕು, ಕೊಡಗು ಸಕಲೇಶ್ಪುರ ಹಾಸನದವ್ರು ರಿಟರ್ನ್ ಹಾಸನ ಹೋಗಬೇಕು. ಏನಿದು ಫಕ್, ಅದೇ ಕೈಯಲ್ಲಿ ಮುಟ್ಟಲ್ಲ. ನಾನು ಅದನ್ನ ಸೈಡ್ಗೆ ಹಾಕೋಣ ಅಂತ ನಿಲ್ಲಿಸ್ದೆ. ಇಷ್ಟು ದೊಡ್ಡದು ಬರುತ್ತಾ ಗೈಸ್? ಇದೇನಿದೆ ಅಂತ ಯಾರಾದರೂ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ. ಓಕೆ, ನಮಸ್ಕಾರ ಸ್ನೇಹಿತರೆ, ಎಕ್ಸಾಮಿಕ್ ಯೂನಿವರ್ಸ್ಗೆ ಸ್ವಾಗತ. ನನಗೆ ಇದು ಡೇ 3, ಬಟ್ ಡೇ 2 ಬ್ಲಾಗಲ್ಲಿ ನಿಮಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ನಿನ್ನೆ ನೈಟ್ ಬಂದು ರೂಮ್ ಮಾಡಿದ್ದೆ, ಬಟ್ ಅದೇ ಸೇಮ್ ಓಲ್ಡ್ ಸ್ಟೋರಿ, ಶಿಟ್ ಥರ ಇತ್ತು ರೂಮು. ಹಾಗೆ ಫುಲ್ ಟೈರ್ಡ್ ಬೇರೆ ಆಗಿತ್ತು. ಹಂಗೆ ನೆನ್ನೆ ಬಂದುಬಿಟ್ಟು ಒಂದೊಳ್ಳೆ ನಿದ್ದೆ ಮಾಡಿ ಫ್ರೆಶ್ ಮಾರ್ನಿಂಗಲ್ಲಿ ಎದ್ದಿದ್ದೀನಿ. ಸೊ ದರ್ಶನ ಎಲ್ಲ ನೆನ್ನೆ ಮುಗೀತು. 5 ನಿಮಿಷದಲ್ಲಿ ದರ್ಶನ ಮುಗೀತು. ಧರ್ಮಸ್ಥಳದಲ್ಲಿ ಮಿನಿಮಮ್ ಅಂತಂದರು 6 ಅವರ್ ತೊಗೊಂಡಿದ್ದೆ, ಬಟ್ ಇಲ್ಲಿ ಹೋದಂಗೆ ದರ್ಶನ ಮುಗ್ದೋಯ್ತು. ಸೊ ಇವಾಗ ದೇವಸ್ಥಾನ ಮುಂದೆ ಹೋಗಿ ಕೈ ಮುಕ್ಕೊಂಡು ರಿಟರ್ನ್ ಹೋಗೋಣ. ಅರ್ಲಿ ಮಾರ್ನಿಂಗ್ ಹೊರಡಬೇಕು ಅಂತ ಪ್ಲ್ಯಾನ್ ಆಗಿದ್ದಿದ್ದು, ಬಟ್ ಒಂದು ಸ್ವಲ್ಪ ಲೇಟಾಗಿದೆ. ಟೈಮ್ ಬಂದ್ಬಿಟ್ಟು 8 ಎಕ್ಸಾಕ್ಟಾಗಿ. ಸರ್ ಬರ್ತೀನಿ, ಥ್ಯಾಂಕ್ ಯು. ಬಾಯ್. ಓಕೆ, ಲೆಟ್ಸ್ ಗೋ. ಪೆಟ್ರೋಲ್ ಒಂದು ಹಾಕ್ಸಿ ಬ್ಯಾಕ್ ಟು ಬಿಸ್ಲೆ ಘಾಟ್. ಸೊ ನೆನ್ನೆ ಸುಬ್ರಹ್ಮಣ್ಯ ದರ್ಶನ ಅಂತೂ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮುಗ್ದೋಯ್ತು. ಯಶಸ್ವಿನೋ ನೆನ್ನೆ ಆನೆ ನೋಡಿದೆ, ಏನು ಮಜಾ ಇತ್ತು ಅಂತಂದರೆ ಲವ್ಲಿ ಆಗಿತ್ತು. ಯಾರು ಬರ್ತಾರೆ ಎಲ್ಲರಿಗೂ ಬ್ಲೆಸ್ಸಿಂಗ್ ಕೊಡ್ತಾಯಿತ್ತು. ಮತ್ತು ಆನೆ ಡ್ಯಾನ್ಸಿಂಗ್ ಎಲಿಫೆಂಟ್ ಅಂತಲೇ ಫೇಮಸ್ ಸುಬ್ರಹ್ಮಣ್ಯದಲ್ಲಿ. ಡ್ಯಾನ್ಸ್ ಎಲ್ಲ ಮಾಡ್ತಾಯಿತ್ತು ಹಿಂಗೆ ಕಾಲೆಲ್ಲ ಹಿಂಗೆ ಹಾಕ್ಕೊಂಡು. ಒಳ್ಳೆ ಮಜಾ ಇತ್ತು. ಸೊ ಧರ್ಮಸ್ಥಳ ಸುಬ್ರಹ್ಮಣ್ಯ ನಂದು ಫಸ್ಟ್ ಮಾನ್ಸೂನ್ ರೈಡು. ಒಂದೊಳ್ಳೆ ದರ್ಶನ ಆಯಿತು 2 ಕಡೆನೂ. ಸೊ ನೆಕ್ಸ್ಟು ಒಂದೊಳ್ಳೆ ಮಾನ್ಸೂನ್ ರೈಡ್ ಎಕ್ಸಿಕ್ಯೂಟ್ ಮಾಡೋಣ. ಅಣ್ಣ 520 ಯೂಟ್ಯೂಬಲ್ಲಿದೆ, ಹೊಡೀರಿ, ಬರ್ತದೆ. ಎಕ್ಸ್ ಆರ್ಮಿ ಕಿಡ್ ಅಂತ, ಎಕ್ಸ್ ಆರ್ಮಿ ಕಿಡ್ ಇನ್ಸ್ಟಾಗ್ರಾಮಲ್ಲಿದೆ. ಅಮಿತ್ ಬನವಾಸಿ ನಾನದು ಗುಡಿಸ್ತಾ ಇದ್ದೇವೆ. ಅವರ 6:30 ಒಮ್ಮೆ ಅಂದಾಜು ಬಂದು ಒಬ್ಬನೇ ಇದ್ದೆ. ಅವರು ವಿಡಿಯೋ ಮಾಡ್ತಾರೆ ಗೊತ್ತೇ ಇಲ್ಲ, ಕ್ಯಾಮ್ರಾ ಉಂಟಲ್ಲ ಅದೇ ಥರ. ಅವರು ಸಡನ್ ಡೀಸೆಲ್ ಗಾಡಿ ಅಂತ ಹೇಳಿದ್ರು, ನನಗೆ ಶಾಕ್. ಅವ್ನು ನನ್ನ ಫ್ರೆಂಡು. ಸರಿ, ಅಮಿತ್ ಬನವಾಸಿಗೆ ಒಂದು ಆಯ್ ಹೇಳ್ಬಿಡಿ ಆಗ. ಹಾಂ, ಇದೆ, ಲೈವ್ ಇದೆ. ನಿಮ್ಮ ಹೆಸರು? ರಾಜೇಶಾ? ನೋಡಿ ಅಮಿತ್ ಅವರೇ, ನಿಮ್ಮದು ಸಬ್ಸ್ಕ್ರೈಬರ್ ಇಲ್ಲೂ ಒಬ್ರು ಇದ್ದಾರೆ, ರಾಜೇಶ್. ನೋಡಿ ಸರ್, ಹೆಂಗೆ ಅನಿಸ್ತದೆ ಅಂತ ಒಂದು ಕಮೆಂಟ್ ಹಾಕಿ ಹೇಳಿ. ಇದು ಇನ್ಸ್ಟಾಗ್ರಾಮು ಅದೇ ಇರೋದು ಹ್ಯಾಂಡ್ಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸಿಗ್ತೇನೆ. ಅಮಿತ್ ಬನವಾಸಿ ಅವರೇ, ನೋಡಿ ನಿಮ್ಮದು ಫ್ಯಾನ್ಸು ಸುಬ್ರಹ್ಮಣ್ಯಲ್ಲಿ. ಒಂದು ಪಾಯಿಂಟ್ ಎದೊಳ್ತಿಲ್ಲ ಗುರು, ಇಷ್ಟು ಫ್ಯೂಲ್ ಹಾಕಿ. ಕುಡ್ಕಿ ಆಗ್ಬಿಟ್ಟವಳೆ, ಕುಡ್ಕಿ. ಓ ಮೈ ಗಾಡ್, ಇನ್ನೂ ಫ್ಲೋ ಜಾಸ್ತಿ ಆಗಬೇಕು. ಇವಾಗ ತಾನೇ ಮಳೆ ಸ್ಟಾರ್ಟ್ ಆಗಿರೋದು, ಬಟ್ ಆದರೂ ಚೆನ್ನಾಗಿದೆ. ಫಾಲ್ಕೋ ಅಂತೂ ಫುಲ್ಲಿ ಕಿಟ್ಟೆಡು. ನೆನ್ನೆ 1-2 ದಿನ ಮಳೆ ಹೊಡೆದಿದ್ದಕ್ಕೆ ಕಂಪ್ಲೀಟಾಗಿ ಎಷ್ಟು ಕೆಸರಾಗಿದೆ ಅಂತ ನೋಡಿ. ಓಕೆ, ಹಾರ್ಡ್ಲಿ ನಮಗೆ ಒಂದು 40 to 50 ಕಿಲೋಮೀಟರ್ಸ್ ಇದೆ.
ಯಾವುದಕ್ಕೂ ನೋಡ್ಬಿಡ್ತೀನಿ ಕ್ಯಾಮ್ರಾದಲ್ಲಿ ಬರ್ತಾ ಇದೆಯಾ ಕರೆಕ್ಟಾಗಿ. ಒಂದ್ಸಲ ಚೆಕ್ ಮಾಡ್ತೀನಿ ಗೈಸ್. ಲೆಟ್ಸ್ ಟೇಕ್ ಒನ್ ಬ್ರೇಕ್. ಗಾಡಿ ಹತ್ತು ಕೂತಂಗೆ ಮಳೆ ವೆಲ್ಕಮ್ ಮಾಡ್ತಾ ಇದೆ ಬಿಸ್ಲೆ ಘಾಟಿಗೆ. ನೀವು ಮೇಲ್ಗಡೆ ನಿಮಗೆ ಗೋಪುರ ಎಷ್ಟು ಜಸ್ಟಿಫೈ ಮಾಡ್ತಿದೆ ಅಂತ ಗೊತ್ತಿಲ್ಲ, ಬಟ್ ಮೇಲ್ಗಡೆ ಕಂಪ್ಲೀಟಾಗಿ ನೋಡಿ ಫಾಗ್ ಕವರ್ ಆಗಿದೆ ಹಿಲ್ ಸ್ಟೇಷನಲ್ಲಿ. ಸೊ ಒಂದು ಒಳ್ಳೆ ರೈಡ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಯಾರಿದು 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 ನೀನು ಯಾರಲ್ಲ ನನ್ನ ಯಾಕಲ ಹಿಂಗೆ ಕಾಡ್ತಾ ಇದೆಯಾ? ನಾನು ಯಾವ ಜನ್ಮದಲ್ಲಿ ಏನು ತೆಪ್ಪು ಮಾಡಿದ್ದೆ ಅಂತ ನಾನು ಹಿಡ್ಕೊಂಡು ಹಿಂಗೆ ಹಿಗ್ತಾ ಇದ್ದಿಲ್ಲ. ಕೂ ಮೆಲ್ಲ ದೇವ್ರೆ ಕಾಪಾಡಪ್ಪ. ಈಸಿ ಇರೋ ಗುರು. ಏನೋ ಏನಿಲ್ಲ ನಿನಗೆ ಕೊಡೋಕ್ಕೆ. ಅದ ಕಚ್ಬಿಡ ಗುರು. ಎಷ್ಟು ನಿಶಬ್ದ ಆಗಿದೆ ನೋಡಿ. ಆ ನಿಶಬ್ದದ ಮಧ್ಯೆ ಒಂದು ಟೆಂಪಲ್ ಇದೆ, ಪೀಸ್ಫುಲ್ ಆಗಿದೆ. ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ ಯು. ನಿಮ್ಗೇನಾದರೂ ಮಳೆಗಾಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಸೇಮ್ ರೂಟ್ ಅಂತಂದರೆ ಫಸ್ಟ್ ಬ್ಲಾಗ್ ನೋಡಿ, ಮಿಸ್ ಮಾಡಬೇಡಿ. ಈ ಬ್ಲಾಗೆಲ್ಲ ಮುಗ್ದಾದ್ಮೇಲೆ ಲಾಸ್ಟು ಥ್ಯಾಂಕ್ ಯು ತಮ್ಲೈನಲ್ಲಿ ಬ್ಲಾಗ್ದು ಲಿಂಕ್ ಹಾಕಿರ್ತೀನಿ. ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು ಒಳ್ಳೆ ರೈಡ್ ಕರ್ಕೊಂಡು ಹೋಗ್ತೀನಿ. ಸೊ ಇನ್ನೊಂದು ಫೌಂಟೇನ್ ಬಂದಿದೆ. ದಿಸ್ ಇಸ್ ಬ್ಯೂಟಿ ಆಫ್ ಬಿಸ್ಲೆ ಘಾಟ್. ಎಷ್ಟು ನಿಶಬ್ದ ಆಗಿದೆ ಅಂತಂದರೆ ಎಂಟರ್ ಬಿಸ್ಲೆ ಘಾಟಲ್ಲಿ ನಾನು ಒಬ್ಬನೇ ಇದ್ದೀನಿ ಅಂತ ಫೀಲ್ ಆಗ್ತಿದೆ ನನಗಂತೂ. ವೀಕ್ ಡೇಸ್ ಆಗಿರೋದ್ರಿಂದ ಈ ರೂಟಲ್ಲಿ ಅಷ್ಟು ಜನ ಬರೋಲ್ಲ. ವೀಕೆಂಡ್ಸಲ್ಲೇ ಬರೋದು ನಿಮಗೆ ತುಂಬ ಕಮ್ಮಿ, ಅದರಲ್ಲೂ ವೀಕ್ ಡೇಸಲ್ಲಿ ಕೇಳಬೇಕಾ. ಹಾರ್ಡ್ಲಿ ಎಷ್ಟು ವೆಹಿಕಲ್ ಸ್ಪಾಟ್ ಮಾಡ್ದೆ ಹೇಳಿ ಇವಾಗ? 2 ಬೈಕು 1 ಕಾರು ಅಷ್ಟೇ. ಸೀನರೀಸ್ ನೋಡಿ ಹೆಂಗಿದೆ ಅಂತ. ಸೊ ಇದು ಬೆಟ್ಟದ ಮೇಲಿಂದ ಬರೋದು, ಇದು ಯಾವುದೇ ಥರ ನದಿ ಅಲ್ಲ. ಸೊ ಜಲ ಉದ್ಭವ ಆಗಿಬಿಟ್ಟು ಮೇಲ್ಗಡೆಯಿಂದ ಕೆಳಗಡೆ ಬರೋದು. ಸೊ ನೀರಂತೂ ಕಂಪ್ಲೀಟಾಗಿ ಪ್ಯೂರ್ ಆಗಿರುತ್ತೆ. ಫಾಲ್ಕಾ ಆ್ಯಂಡ್ ಜರಿ. ವಾವ್, ಲೈಟಾಗಿ ಮಳೆ ಬರ್ತಿದೆ ಗೈಸ್. ಬಿಡೋಣ ಇಲ್ಲಿಂದ, ನೋಡೋಣ. ಮಳೆ ಸಿಕ್ಕಿದ್ರೆ ಅಂತೂ ಇನ್ನೂ ಕ್ರೇಜಿ ಆಗಿರುತ್ತೆ ರೈಡು. ಇಫ್ ಯು ಗೈಸ್ ಆರ್ ವೇಟಿಂಗ್ ಫಾರ್ ದ ರೇನ್, ಲೆಟ್ಸ್ ಸಿ. ಇಟ್ಸ್ ಆಲ್ರೆಡಿ ರೇನಿಂಗ್ ಸ್ಟಾರ್ಟೆಡ್ ಗೈಸ್. ಮಳೆಯೋ ಮಳೆ ಎದೆಯೊಳಗೆ, ಸುಖದ ಮಳೆ ಒಳಗೊಳಗೆ ನೀನು ಇರುವಾಗ. ಐ ಡೋಂಟ್ ಹ್ಯಾವ್ ಗರ್ಲ್ ಫ್ರೆಂಡ್ ಗೈಸ್, ಮೈ ಗರ್ಲ್ ಫ್ರೆಂಡ್ ಈಸ್ ಫಾಲ್ಕಾ. ಅಬ್ಬಾ ನೋಡಿದ್ರೆ ಹೆಂಗೆ ಜಾರ್ತಲ್ಲಿ. ಸೊ ನನಗೆ ಗರ್ಲ್ ಫ್ರೆಂಡ್ ಇಲ್ಲ ಗೈಸ್. ಈ ಸಾಂಗ್ ಆಡ್ತಾ ಇರೋದು ಫಾಲ್ಕನ್ಗೋಸ್ಕರ. ಸೊ ಎವ್ರಿ ಟೈಮ್ ವೆನ್ ಐ ಗೆಟ್ ಅ ಮೂಡ್ ಐ ರೈಡ್ ಮೈ ಗರ್ಲ್ ಫ್ರೆಂಡ್. ಅಲ್ಟಿಮೇಟ್ ಆಗಿದೆ ರೈಡ್ ಅಂತೂ. ವಾವ್, ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ. ಮಳೆಯೋ ಮಳೆ ಎದೆಯೊಳಗೆ, ಈ ಸಾಂಗ್ ಅಂತೂ ಬಿಟ್ಟು ಹೋಯ್ತಾನೇ ಇಲ್ಲ. ಮಳೆಗಾಲದಲ್ಲಿ ಏನು ಮಾಡಬೇಕು ಗೊತ್ತಾ? ಒಂದು ಕಷ್ಟದ ಕೆಲಸ ಅಂತಂದರೆ ಆಗಾಗ ಲೆನ್ಸ್ನ ವೈಪ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ನೀರು ಕೂತ್ರೆ ನಿಮಗೆ ಗೊತ್ತೇ ಆಗಲ್ಲ ಏನು ಮುಂದೆ ವಿಸಿಬಲ್ ಕಾಣ್ತಾ ಇದೆ ಅಂತ. ಸೊ ಅದೊಂದು ಬಿಗ್ಗೆಸ್ಟ್ ಟಾಸ್ಕು. ಎವ್ರಿ ಟೈಮ್ ನಾನಂತೂ ಮರ್ತೋಗ್ತಾ ಇರ್ತೀನಿ. ಇನ್ ಕೇಸ್ ಏನಾದರೂ ಲೆನ್ಸಲ್ಲಿ ನೀರು ಕೂತ್ಕೊಂಡು ನಿಮಗೆ ವಿಸಿಬಲ್ ಇಲ್ಲ ಅಂತಂದರೆ ದಯವಿಟ್ಟು ಕ್ಷಮಿಸ್ಬಿಡಿ. ತುಂಬ ಕಷ್ಟಪಟ್ಟು ಬ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ಇಷ್ಟೆಲ್ಲ ಎಫರ್ಟ್ ಹಾಕ್ದಾಗ ಒಂದು ಲೈಕು, ಸಬ್ಸ್ಕ್ರೈಬು, ಶೇರ್ ಮಾಡಿಬಿಡಿ. ಬಾಯ್ಸ್ ಇನ್ನೂ ಬ್ಲಾಗ್ ನೋಡ್ತಾವ್ರೆ, ನನ್ನ ಬ್ಲಾಗಿಗೂ ಎಕ್ಸೈಟ್ ಆಗಿ ಕಾಯ್ತಾ ಇದ್ದಾರೆ ಅಂತ. ಏನು ಹೇಳ್ತೀರಾ? ನೋಡಿ ಮರ ಹೆಂಗೆ ಬಿದ್ದಿದೆ ಅಂತ. ಇನ್ ಕೇಸ್ ಏನಾದರೂ ಇದು ಬ್ಲಾಕ್ ಆಯಿತು ಅಂತಂದರೆ ಮಂಗಳೂರವರು ರಿಟರ್ನ್ ಮಂಗಳೂರು ಹೋಗಬೇಕು, ಕೊಡಗು ಸಕಲೇಶ್ಪುರ ಹಾಸನದವ್ರು ರಿಟರ್ನ್ ಹಾಸನ ಹೋಗಬೇಕು. ಏನು ಆಪ್ಷನ್ನೇ ಇಲ್ಲ ನಿಮಗೆ. ಏನು ಮಾಡ್ತೀರಾ ಹೇಳಿ?
ಫಾಲ್ಕಂಗಂತೂ ಕಂಪ್ಲೀಟಾಗಿ ಸ್ನಾನ. ಗೈಸ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ರೂಟ್ನ ತುಂಬ ಕಮ್ಮಿ ಜನ ಬಿಸ್ಲೆ ಘಾಟ್ನ ತೋರಿಸಿರೋದು. ಅಂಥದ್ರಲ್ಲೂ ಒಂದು ಬೆಸ್ಟ್ ಟೈಮಲ್ಲಿ ನಾನು ನಿಮಗೆ ಬ್ಲಾಗ್ ತೋರಿಸ್ತಾ ಇದ್ದೀನಿ. ಮಳೆಗಾಲ ಸೀಸನಲ್ಲಿ ತುಂಬ ಕಮ್ಮಿ ಜನ ಈ ರೂಟ್ನ ಎಕ್ಸ್ಪ್ಲೋರ್ ಮಾಡಿರೋದು. ಅದರಲ್ಲೂ ನೋಡಿ ಒಂದು ಒಳ್ಳೆ ಮಳೆಗಾಲ ಟೈಮಲ್ಲಿ ನಿಮ್ಮನ್ನ ಕರ್ಕೊಬಂದು ಈ ರೂಟ್ ಎಲ್ಲ ತೋರಿಸ್ತಾ ಇದ್ದೀನಿ ನಾನು. ಸೊ ಏನು ಮಾಡ್ಬೇಕು ಹೇಳಿ ನೀವು? ಕಮೆಂಟ್ ಕೊಡ್ತಾಯಿರಿ. ಓ ಮೈ ಗಾಡ್, ನಾನು ನೋಡಿ ಎಷ್ಟು ಅದೃಷ್ಟವಂತ ಅಂತ. ಇನ್ನೊಂದು ಸ್ವಲ್ಪ ಏನಾದರೂ ಬಿದ್ದಿದ್ರೆ ನಾನು ಇವತ್ತು ಸ್ಟ್ರಕ್ಕು. ಯಾವುದಕ್ಕಿರಿ ಆ ಕಡೆ ಹೋಗ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ಇವಾಗ ಎಲ್ಲಾದರೂ ಬಿದ್ದುಬಿಟ್ರೆ ಆ ಕಡೆಗೆ ಹೋಗೋಕ್ಕಾಗಲ್ಲ, ಈ ಕಡೆಗೆ ಹೋಗೋಕ್ಕಾಗಲ್ಲ. ಅದು ಆ ಮರಕ್ಕೆ ಸಿಕ್ಕಾಕೊಂಡಿದೆ. ಇದನ್ನ ಫಾರೆಸ್ಟ್ ಆಫೀಸರ್ ತೆಗಿಬೇಕು. ಇಲ್ಲ ಅಂತಂದರೆ ಇವತ್ತೆಲ್ಲ ನಾಳೆ ಪಕ್ಕ ಬಿದ್ದೇ ಬೀಳುತ್ತೆ ಅದು. ಅಲ್ಲಿ ಮರದಲ್ಲಿ ಸಿಕ್ಕಾಕೊಂಡಿರೋದಕ್ಕೆ ಬಚಾವ್. ಸುಮಾರು ಮರ ಬಿದ್ದಿದೆ ಗೈಸ್, ಇಲ್ಲಿ ನೋಡಿಲ್ಲ. ಇದೆಲ್ಲ ನೆನ್ನೆ ಬಿದ್ದಿರೋದು. ಓಕೆ, ಇರಿ ಗ್ಯಾಪಲ್ಲಿ ಒಂದು ರೀಲ್ಸ್ ಶೂಟ್ ಮಾಡ್ಕೊಬಿಡ್ತೀನಿ. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ, ಹೋ ತುಂಬ ಕುತೂಹಲ. ಹೆಲ್ಮೆಟ್ ತೆಗೆದ್ರೆ ಗೊತ್ತಾಗ್ತಿದೆ ಎಷ್ಟು ಫೋರ್ಸಲ್ಲಿ ಮಳೆ ಬರ್ತಾ ಇದೆ ಅಂತ. ಹೋ ತುಂಬ ಕುತೂಹಲ. ಹನಿ ಹನಿಯ ಸವಿದನಿಯ ಸಖತ್ತಾಗಿದೆ ಅಲ್ಲ? ವಿವರಿಸಿ ಹೇಳಣ. ಹೋ ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ, ಓ ತುಂಬ ಕುತೂಹಲ. ನೋಡಿದ್ರಾ, ಅವನು ರಾಂಗ್ ರೂಟು, ನಾನು ರಾಂಗ್ ರೂಟು. ಬಿಸ್ಲೆ ಘಾಟಲ್ಲಿ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಈ ವ್ಯೂ ಪಾಯಿಂಟಿಂದ ನೀವು ನೋಡಿದ್ರೆ ಕಂಪ್ಲೀಟಾಗಿ 3 ಬೆಟ್ಟ ಕಾಣುತ್ತೆ. ಆಮೇಲೆ ನಿಮಗೆ ಒಂದು ಒಳ್ಳೆ ವೈಡರ್ ವ್ಯೂ ಸಿಗುತ್ತೆ ಈ ಪಾಯಿಂಟಿಂದ ನಿಂತ್ಕೊಂಡು ನೋಡಿದ್ರೆ. ಇವಾಗ ಕಾಣಿಸಲ್ಲ, ಕಂಪ್ಲೀಟಾಗಿ ಮಿಸ್ಟ್ ಕವರ್ ಆಗಿರುತ್ತೆ. ಬಟ್ ನೋಡಿ, ಇದೇ ಪಾಯಿಂಟು. ದಯವಿಟ್ಟು ಟೈಮ್ ಇದ್ದರೆ ಈ ಪಾಯಿಂಟಲ್ಲಿ ಬಂದು ನಿಂತ್ಕೊಳ್ಳಿ. ಹೆಂಗೆ ಅನ್ಸುತ್ತೆ ಗೊತ್ತಾ? ಇವಾಗ ನೋಡಿ ಕಂಪ್ಲೀಟ್ ಕವರ್ ಆಗಿದೆ ಅಲ್ಲ. ಈ ಮಿಸ್ಟ್ ಏನಾದರೂ ಓಪನ್ ಆದರೆ 1 2 3 4 ಮೌಂಟೇನ್ಸ್ ಹಂಗೆ ಓಪನ್ ಆಗಿ ಕಾಣುತ್ತೆ. ಸೊ ಇದನ್ನಂತೂ ಮಿಸ್ ಮಾಡಿಬಿಡಿ. ಒಂದು ಸ್ವಲ್ಪ ಹೊತ್ತಿಲ್ಲಿ ನಿಂತೋಗಿ. ಸೊ ಇವಾಗ ಮಳೆ ಬರ್ತಾ ಇದೆ. ಐ ಡೋಂಟ್ ಥಿಂಕ್ ಸೊ ಇದು ಓಪನ್ ಆಗೋದು. ಇಟ್ ವಿಲ್ ಟೇಕ್ ಟೈಮ್. ಸೊ ಇದು ಲ್ಯಾಂಡ್ ಮಾರ್ಕ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಆದರೆ ಬರುವಾಗ ನೋಡಿ ಈ ಥರ ಎಲ್ಲ ಮಾಡಬೇಡಿ. ಎಲ್ಲ ಬ್ಲಾಗಲ್ಲಿ ವೇದ ವಾಕ್ಯ ಆಗಿಬಿಟ್ಟಿದೆ. ಕೋರ್ಟಲ್ಲಿ ಭಗವದ್ಗೀತೆ ಕೊಟ್ಟು ಹೇಳ್ತಾರಲ್ಲ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳೋದಿಲ್ಲ ಅಂತ. ಅದೇ ಥರ ನಾನು ಹೇಳ್ತಾ ಇದ್ದೀನಿ ಗೈಸ್, ಪ್ಲಾಸ್ಟಿಕ್ ಎಲ್ಲ ಹಾಕಬೇಡಿ. ಇದೆಲ್ಲ ಬ್ಯೂಟಿಫುಲ್ ಪ್ಲೇಸಸ್ಸು. ನಾವು ನೋಡ್ಕೊಳ್ತೀನಿ, ಯಾರು ನೋಡ್ಕೋತಾರೆ ಗುರು? ಬ್ಲಾಗರ್ಸ್ ಹೇಳಿ ಇದು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಅದೇನೋ ಒಂದು ಗಾದೆ ಹೇಳ್ತಾರಲ್ಲ, ದಿನ ಸಾಯೋನ್ಗೆ ಅಳವ್ರು ಯಾರು ಅಂತ ಆಗ್ಬಿಟ್ಟಿದೆ. ಸೊ ಜೋಕ್ಸ್ ಅಪಾರ್ಟ್, ದಯವಿಟ್ಟು ಪ್ಲಾಸ್ಟಿಕ್ ಎಲ್ಲ ಹಾಕಬೇಡಿ. ಆ ವ್ಯೂ ಪಾಯಿಂಟ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಅಲ್ಲಿಂದ ಒಂದು ಸೀನಿಕ್ ಆಗಿದೆ ವ್ಯೂ, ಟ್ರಸ್ಟ್ ಮೀ. ನೋಡಿ, ಯಾರಾದರೂ ನೋಡಿ ಒಂದು ಕಮೆಂಟ್ ಹಾಕಿ, ಥ್ಯಾಂಕ್ ಯು ಎಕ್ಸಾಮಿ ಕಿಡ್ ಫಾರ್ ಶೋಯಿಂಗ್ ಎಸ್ ಸಚ್ ಎ ಗುಡ್ ಪ್ಲೇಸ್ ಅಂತ. ನನಗೂ ಖುಷಿ ಆಯ್ತದೆ. ಬಟ್ ಸೀರಿಯಸ್ಲಿ ಗೈಸ್, ಅದೊಂದು ವ್ಯೂ ಪಾಯಿಂಟ್ನ ಮಿಸ್ಟೇ ಮಾಡಬೇಡಿ. ಏನಿದೆ ನೋಡಿ, ಸಖತ್ತಾಗಿದೆ. 1000 ಸಲ ಹೇಳಿರ್ಬೋದು ನಾನು ಸಖತ್ತಾಗಿದೆ ಅಂತ. ಟ್ರೂಲಿ ಎಂಜಾಯ್ ಮಾಡ್ತಾ ಇದ್ದೀನಿ ಈ ರೂಟ್ನ. ಟ್ರೂಲಿ ಅಂದರೆ ಮ್ಯಾಡ್ಲಿ ಎಂಜಾಯ್ ಮಾಡ್ತಾ ಇದ್ದೀನಿ. ವಾವ್. ಓ ಫೈನಲಿ ವಿ ಆರ್ ಇನ್ ಚೆಕ್ ಪೋಸ್ಟ್. ಬಿಸ್ಲೆ ಫಾರೆಸ್ಟ್ ಚೆಕ್ ಪೋಸ್ಟ್ ಹತ್ರ ಬಂದ್ವಿ. He's having a best life.
ನೋಡಿ ಫುಲ್ಲಿ ಕವರ್ ಆಗಿ. ಓ ಗೈಸ್, ಏನು ಮಳೆ ಇದೆ ಅಂತಂದರೆ ನೆಕ್ಸ್ಟ್ ಲೆವೆಲ್ ಮಳೆ ಇದೆ. ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಬೆಸ್ಟ್ ಎವರ್ ಮಾನ್ಸೂನು. ವಾವ್, ಏನು ಸಖತ್ತಾಗಿತ್ತು ಅಂತಂದರೆ ಅಷ್ಟು ಮಳೆ. ಒಂದು ಮಳೆ ತಡ್ಕೊಳಕ್ಕಾಗದೆ ಒಂದು ಸ್ಟಾಪ್ ಕೊಟ್ಟಿದ್ದೀನಿ, ಒಂದು 5 ನಿಮಿಷ ಕಮ್ಮಿ ಆಗಲಿ ಅಂತ. ಬಟ್ ಯಾವ ರೇಂಜಿಗೆ ಹೊಡಿತಾ ಇದೆ ಅಂತಂದರೆ ನೆಕ್ಸ್ಟ್ ಲೆವೆಲಾಗಿ ಮಳೆ ಹೊಡಿತಾ ಇದೆ. ಸೊ ಇಲ್ಲಿ ಗಂಟೆ ಜರ್ನಿ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬಜ್ಜಿ, ಕಾಫಿ, ಬಿಸ್ಕೆಟ್ ಯಾರಿಗೆ ಗೊತ್ತಾ, ನಮ್ಮ ಬಾಯ್ಸ್ಗೆ. ಮಳೆ, ಪಾಲ್ಕ, ಏನು ಕಾಂಬಿನೇಷನ್, ಡೆಡ್ಲಿ ಕಾಂಬಿನೇಷನ್ ಇದೆ. ಫಸ್ಟ್ ಕ್ಲಾಸ್ ಆಗಿದೆ ಬಜ್ಜಿ ಅಂತೂ. ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ದಯವಿಟ್ಟು ಬಜ್ಜಿ ಅಂತೂ ಆರ್ಡರ್ ಮಾಡದೆ ಹೋಗ್ಬೇಡಿ, ಸೂಪರಾಗಿದೆ. ಸೊ ಮಳೆ ಕಮ್ಮಿ ಆಗೋ ಲಕ್ಷಣ ಕಾಣ್ತಾ ಇಲ್ಲ. ಬಜ್ಜಿ ತಿಂದ್ಬಿಟ್ಟು ಮಳೆ ಇದ್ರೂ ಪರವಾಗಿಲ್ಲ, ಇಲ್ದವ್ರೂ ಪರವಾಗಿಲ್ಲ, ಸೀದಾ ಬಿಡೋಣ ಇದರಿಂದ. ಬೈಕ್ ವಿವಲ್ಲಿ ಸಿಗ್ತೀನಿ. ಮೇಲ್ಗಡೆ ನೋಡಿ ಕಂಪ್ಲೀಟಾಗಿ ಮಿಸ್ಟ್ ಕವರ್ ಆಗಿದೆ. ವಾವ್, ಬಿಸ್ಲೆ ಬ್ಯೂಟಿನೇ ನೆಕ್ಸ್ಟ್ ಲೆವೆಲ್ ಗೈಸ್. ನಿಮಗೆ ಬ್ಲಾಗಲ್ಲಿ ಎಷ್ಟು ಜಸ್ಟಿಫೈ ಆಗ್ತಿದೆ ಅಂತ ಗೊತ್ತಿಲ್ಲ, ಬಟ್ ಇದನ್ನ ಪರ್ಸ್ನಲಾಗಿ ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನಮ್ಮ ರಾಜಾವಲಿ ಎಂಟ್ರಿ, ಸಕಲೇಶ್ಪುರ ಟು ಬಿಸ್ಲೆ. ನಾನು ಹಾವು ಅಂದ್ಕೊಂಡೆ ಅದನ್ನ. ಏನಿದು ಫಕ್, ಇದು ಹಾವಲ್ಲ ಸರ್, ಏನಿದು? ಆದರೆ ಹಾವಲ್ಲ, ಇದು ಭಯಾನಕ ಆಗಿದೆ ನೋಡೋಕ್ಕೆ. ಏನಿರ್ಬೋದು? ಅದೇ 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 ಕೈಯಲ್ಲಿ ಮುಟ್ಟಲ್ಲ. ನಾನು ಅದನ್ನ ಸೈಡ್ಗೆ ಹಾಕೋಣ ಅಂತ ನಿಲ್ಲಿಸ್ದೆ. ಅದೇ ಅದೇ ಸುಮಾರು ಹೋಗಿದೆ. ಇಷ್ಟು ದೊಡ್ಡದು ಬರುತ್ತಾ ಗೊತ್ತಿಲ್ಲ. ನಾನು ಫಸ್ಟ್ ನೋಡ್ತಾ ಇರೋದು ಗೈಸ್. ಇದೇನಿದೆ ಅಂತ ಯಾರಾದರೂ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ. ಸಖತ್ತು ಒಂಥರ ವಿಕಾರವಾಗಿದೆ, ಬಟ್ ಏನಂತ ಗೊತ್ತಾಗ್ತಾ ಇಲ್ಲ. ನೋಡಿ ಆಲ್ಮೋಸ್ಟ್ ಅಲ್ಲೂ ಇದು 10 ಬಿಟ್ಟಿದೆ ನೋಡಿ. ನೋಡಿ ಇಲ್ಲೊಂದಿದೆ. ಹೌದು, ಇಲ್ಲಿ ಅಲ್ಲೊಂದಿದೆ. ಓ ಬಸ್ ಬಂತು. ಓ ಸ್ವಲ್ಪ ಸೈಡ್ಗೆ ಹೋಗಿಯಪ್ಪ, ಹತ್ತಿಸ್ಬೇಡಿ. ಅದು ಆ್ಯಕ್ಚುಲಿ ರೋಡಲ್ಲಿ ಅದಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ, ನಿಧಾನ ಹೋಗ್ತಾ ಇದೆ. ಓ ಇಲ್ಲ, ಹತ್ತಿದೆ ಅನ್ಕೋತೀನಿ ಅದಕ್ಕೂ. ಹೌದು ಅಪ್ಪ, ಮುಟ್ಟೋದಕ್ಕೆ ಒಂಥರ ಏಸಿಗೆ ಅನ್ನಿಸ್ತಿದೆ ಅದನ್ನ. ಗೈಸ್ ಯಾರಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನನಗೊಂದು ಇದು ಏನಂತ ತಿಳ್ಕೊಬೇಕು ಅಂತ ಅಷ್ಟು ಕ್ಯೂರಿಯಾಸಿಟಿ ಇದೆ. ಅದಕ್ಕೆ ತಲೆನೂ ಇಲ್ಲ, ಏನೂ ಇಲ್ಲ. ಸೊ ಮನೆಗೆ ಹೋದಂಗೆ ಗೂಗಲ್ ಮಾಡ್ತೀನಿ, ಗೊತ್ತಾದರೆ ಇಲ್ಲಿ ಕೆಳಗಡೆ ಎಲ್ಲಾದರೂ ಹಾಕ್ತೀನಿ. ಇಲ್ಲ ಅಂತಂದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ನನಗಂತೂ ಸಖತ್ ಕ್ಯೂರಿಯಾಸಿಟಿ ಇದೆ, ಏನಿರ್ಬೋದು ಗುರು ಇದು ಅಂತ. ಆದರೂ ಎಷ್ಟು ದೊಡ್ಡದಿದೆ ನೋಡಿ. ಸೇಮ್ ಎರೆಹುಳ ಬರುತ್ತಲ್ಲ ಆ ಥರ ಇದೆ. ಬಟ್ ತಲೆಯಲ್ಲಿ ಕಾಲಲ್ಲಿ ಒಂದು ಗೊತ್ತಾಗ್ತಿಲ್ಲ ಅದ್ರದ್ದು. ಇರಿ ಒಂದು ಸುಸ್ಸು ಮಾಡಿಬಿಡ್ತೀನಿ. ಮಳೆಗಾಲದಲ್ಲಿ ಸುಸ್ಸು ಮಾಡೋ ಮಜಾ ಇದೆ ಅಲ್ಲ. ವಾವ್, ಏನು ಮಾಡಿದ್ರು ಚಂದ ಅನ್ನಿಸ್ತಿದೆ ಮಳೆಗಾಲದಲ್ಲಿ. ನನಗೆ ಬಹಳ ಟ್ಯಾಲೆಂಟ್ ಇದೆ ಅಂತ ತೋರ್ಸಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಮಾಡೋ ಜಾಗದಲ್ಲೇ ಆಗಲಿ, ಇದು ಎಲ್ಲರಿಗೂ ನಾನು ಹೇಳ್ಕೊಡುವಂಥ ಒಂದು ಅದ್ಭುತ ಪಾಠ ಇದು. ಓಕೆ ಹೋಗೋಣ. ಅದನ್ನ ರೋಡಿಂದ ಸೈಡ್ಗೆ ಹಾಕಿದೆ ಅಷ್ಟೇ ನಾವು ಮಾಡೋಕ್ಕಾಗೋದು. ಬದುಕೊಂಡ್ರೆ ಇನ್ನು ಬದುಕಿರುತ್ತೆ, ಇಲ್ವಾ? ಗಾಡ್ಸ್ ಪ್ಲ್ಯಾನ್, ಕಾಂಟ್ ಡೂ ಎನಿಥಿಂಗ್. ಆದರೂ ಹೆಂಗಿದೆ ನೋಡಿ, ಒಂಥರ ವಿಕಾರವಾಗಿದೆ. ಕೋಲಲ್ಲಿ ಹಿಡಿಯುವಾಗಲೇ ಒಂಥರ ಹಿಂಸೆ ಅನ್ನಿಸ್ತಾ ಇದೆ ಅದನ್ನ.
ಓ ಮೈ ಗಾಡ್. ನೀವು ಅಂದ್ಕೊಂಡಿರ್ಬೋದು ಇವನೇನು ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇದ್ದಾನೆ ಅಂತ, ಬಟ್ ನನಗೆ ರಿಯಲಿ ಗೊತ್ತಿಲ್ಲ ಗೋಪ್ರೋ ಎಷ್ಟು ಜಸ್ಟಿಫೈ ಮಾಡ್ತಾ ಇದೆ ಅಂತ. ಬಟ್ ನನಗೆ ಒಂದೊಂದು ಪ್ಲೇಸು ಹೆಂಗೆ ಕಾಣ್ತಾ ಇದೆ ಅಂತಂದರೆ ಲಿಟ್ರಲಿ ಒಂದು 100-150 ಸಲ ನಾನು ವಾವ್ 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 ಅಂತ ಹೇಳಿದ್ದೀನಿ ಮಾತ್ರ. ಅಷ್ಟು ಸಖತ್ತಾಗಿದೆ ಸ್ನೇಹಿತರೆ ಪ್ಲೇಸಸ್ಸು. ಸೊ ದಟ್ಸ್ ಹೌ ಗೈಸ್ ಫಾರ್ ದ ಮಾನ್ಸೂನ್ ರೈಡ್. ಆಲ್ಮೋಸ್ಟ್ ಆಲ್ ಮನೆ ಹತ್ರ ಇದ್ದೀನಿ. ಈ ಬ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂದಿದೆ. ನಾನಂತೂ ಸೂಪರಾಗಿ ಎಂಜಾಯ್ ಮಾಡಿದ್ದೀನಿ. ಬೇಗ ಎಡಿಟ್ ಮಾಡಿ. ಅಯ್ಯೋ ಯಾವ ಕಡೆ ಹೋಯ್ತೀಯ ಚಿನ್ನ, ಮಧ್ಯೆ ರೋಡಲ್ಲಿ ಬೇರೆ ಇದೆಯಾ. ನೀವೆಲ್ಲರೂ ಈ ಬ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬ್ಲಾಗು ಆಲ್ರೆಡಿ ಪ್ಲ್ಯಾನ್ಡ್ ಆಗಿದೆ. ಶೃಂಗೇರಿಲಿ ಮಡ್ ಟಸ್ಕರ್ಸ್ ಅಂತ ಒಂದು ಆಫ್ ರೋಡಿಂಗ್ ಈವೆಂಟ್ ನಡೀತಾ ಇದೆ, ಅಲ್ಲಿಗೆ ಇನ್ವೈಟ್ ಇದೆ. ಸೊ ನೆಕ್ಸ್ಟ್ ಬ್ಲಾಗ್ ಬಂದ್ಬಿಟ್ಟು ನಿಮಗೆ ಮೋಟೋ ಬ್ಲಾಗಿಂಗ್ ಇರಲ್ಲ, 4x4 ಒಂದು ಒಳ್ಳೆ ಅಡ್ವೆಂಚರ್ ಇರುತ್ತೆ, ಆಫ್ ರೋಡಿಂಗ್ ಇರುತ್ತೆ. ಸೊ ನೆಕ್ಸ್ಟ್ ಬ್ಲಾಗು ನಿಮಗೆ ಮಡ್ ಟಸ್ಕರ್ ಜೊತೆ ಆಫ್ ರೋಡಿಂಗ್ ಜೀಪಲ್ಲಿ ಸಿಗ್ತೀನಿ. ಸೊ ಅಲ್ಲಿ ಗಂಟ ನೀವು ಈ ಬ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ಒಳ್ಳೆ ಬ್ಯೂಟಿಫುಲ್ ವೆದರು, ಡೇಂಜರಸ್ ಬಿಸಿಲೆ ಘಾಟು, ಧರ್ಮಸ್ಥಳ ಸುಬ್ರಹ್ಮಣ್ಯ ದೇವ್ರ ಜೊತೆ ಒಂದೊಳ್ಳೆ ದರ್ಶನ, ಇದೆಲ್ಲ ಮುಗಿಸ್ಕೊಂಡು ಫೈನಲಿ ಒಂದು ಕ್ಲೋಸಿಂಗ್ ಕಾಲಿಗೆ ಬಂದಿದ್ದೀವಿ. ಸೊ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಮ ಎಕ್ಸಾಮಿ ಕಿಟ್ ಸೈನಿಂಗ್ ಆಫ್. ಅಂಟಿಲ್ ದ ನೆಕ್ಸ್ಟ್ ಬ್ಲಾಗ್. See ya, tata, bye bye.